ಸೆಪ್ಟೆಂಬರ್ 22ರಂದು ಅರ್ಕಲಗೂಡಿನ ದೊಡ್ಡಮ್ಮ ದೇವಸ್ಥಾನದ ಆವರಣದಲ್ಲಿ 25ನೇ ಶರನ್ನವರಾತ್ರಿ ಹಾಗೂ ವಿಜಯದಶಮಿ ಉತ್ಸವಗಳಿಗೆ ವಿದ್ಯುಕ್ತವಾಗಿ ಚಾಲನೆ ದೊರೆತಿದ್ದು, ಶಾಸಕ ಎ ಮಂಜು ಅವರು ದೀಪ ಬೆಳಗಿಸಿ ಪಟ್ಟಣದ ಗ್ರಾಮ ದೇವತೆ ಶ್ರೀ ದೊಡ್ಡಮ್ಮ ದೇವಿಗೆ ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು, ಈ ವರ್ಷದ ದಸರಾ ಮಹೋತ್ಸವವು ಅರಕಲಗೂಡಿನ ಇತಿಹಾಸದಲ್ಲಿ ಮಹತ್ವದ ಘಟನೆಯಾಗಿದೆ ಎಂದು ಹೇಳಿದರು. 25ನೇ ವರ್ಷದ ಪ್ರಾರಂಭದ ದಸರಾವನ್ನು ನಾವು ಉದ್ಘಾಟನೆ ಮಾಡಿದ್ದೀವಿ. ರೋಗನ ಬಿಡುಗಡೆ ಮಾಡಿದ್ದೀವಿ. ಭಗವಂತ ಯಶಸ್ವಿಯಾಗಿ 2ನೇ ತಾರೀಕು ದಸರಾ ಚೆನ್ನಾಗಿ ಆಚರಣೆ ಮಾಡೋಣ. ನೀವು ಇವತ್ತಿನಿಂದ ನಿಮ್ಮಲ್ಲಿ ಸಂಪರ್ಕ ಇರ್ತಕ್ಕಂಥ ಪ್ರತಿಯೊಬ್ಬರಿಗೆ ಮೆಸೇಜ್ ಮಾಡೋದ್ರ ಮುಖಾಂತರ ಅರ್ಕಲಗೂಡು ದಸರಾಕ್ಕೆ ಆಹ್ವಾನ ಮಾಡಬೇಕು ಅಂತ ಹೇಳಿ ನಾನು ಸಭೆಗಳಿಗೂ ಕೂಡ ಪ್ರಾರ್ಥನೆ ಮಾಡಿಕೊಂಡು, ಈಗ ನಾನು ಗೆಸ್ಟ್ ನಾವು ಫಿಕ್ಸ್ ಮಾಡಬೇಕಾಗಿರೋದ್ರಿಂದ ತಮ್ಮ ಬುದ್ಧಿಯವರ ಅಪ್ಪಣೆಯನ್ನು ಪಡ್ಕೊಂಡು ನಾನು ಹೋಗ್ಬಿಡ್ತೀನಿ, ತಾವು ಮುಂದುವರಿಸಬಹುದು ಅಂತ ಹೇಳಿ ಭಗವಂತನಿಗೆಲ್ಲರಿಗೂ ಒಳ್ಳೇದು ಮಾಡಿ ಧನ್ಯವಾದ. ನಮಸ್ಕಾರ. ದೊಡ್ಡ ಮಠದ ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿಯವರು ಆಶೀರ್ವಚನ ನೀಡಿ 18 ಕೋಮಿನ ದೇವತೆಗಳನ್ನು ಒಂದೇ ಸಾಲಿನಲ್ಲಿ ನೋಡುವ ಅವಕಾಶ ಅರಕಲಗೂಡಿನಲ್ಲಿ ಮಾತ್ರ ಇದೆ. ಈ ದಸರಾ ಹಬ್ಬದ ಉತ್ಸವದಲ್ಲಿ ಎಲ್ಲರೂ ಭಾಗವಹಿಸಿ ಅದಕ್ಕೆ ಹೆಚ್ಚಿನ ಮೆರುಗು ತರಬೇಕೆಂದು ಕರೆ ನೀಡಿದರು. ಒಂದು ಸಾಲದಲ್ಲಿ ಸಂಭ್ರಮದಿಂದ ಕರ್ಕೊಂಡು ಹೋಗೋದಿದೆಯಲ್ಲ, ಇದು ಯಾವ ದಸರಾಕ್ಕೂ ಇದು ಸಮಾಧಾನವಂತಹ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅಷ್ಟು ಉತ್ತಮವಾದಂತಹ ದಸರಾ ಇದು, ಧಾರ್ಮಿಕವಾದಂತಹ ದಸರಾ, ದೈವದ ದಸರಾ, ನಮ್ಮೆಲ್ಲರ ಸಾಮರಸ್ಯದ ದಸರಾ ಇದು. ಆ ದೃಷ್ಟಿಯಿಂದ ನಾವೆಲ್ಲರೂ ಅಣ್ಣ ತಮ್ಮಂದಿರ ರೂಪದಲ್ಲಿ ದೇವರನ್ನು ಸಲ್ಲಿಸಬೇಕಾಗಿದೆ. ಕರ್ತವ್ಯವಾಗಿದೆ. ಇವತ್ತು ದೇಶ ವಿದೇಶಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಅಶಾಂತಿ ಅಸಹಿಷ್ಣುತೆ ತಾಂಡವಡ್ತಾ ಇದ್ದೇವೆ. ಎಷ್ಟೋ ಜನರು ಪಾಪ ದಿಗ್ಗಾಪರಾಗ್ತಾ ಇದ್ದಾರೆ. ಈ ದೇಶಕ್ಕೂ ಕೂಡ ಈ ವಿಶ್ವಕ್ಕೂ ಕೂಡ ಶಾಂತಿ ಸಿಗಬೇಕು. ಎಲ್ಲರೂ ವಿಜಯದಶಮಿಯಂದು ದೇವಾಲಯಗಳಲ್ಲಿ ವಿಶೇಷ ಪೂಜೆ, ಹೂವಿನ ಅಲಂಕಾರ ಮತ್ತು ವಿದ್ಯುತ್ ದೀಪಗಳಿಂದ ಅಲಂಕೃತವಾದ ಉತ್ಸವಗಳು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯ ಮೂಲಕ ಸಾಗಲಿವೆ. ನಂತರ ಬನ್ನಿ ಮಂಟಪಕ್ಕೆ ತೆರಳಿ ಬನ್ನಿ ಮರಕ್ಕೆ ಪೂಜೆ ಸಲ್ಲಿಸಿ ಕದಳಿ ಛೇದನ ಮಾಡಲಾಗುವುದು. ಈ ವರ್ಷವೂ ಸಾವಿರಾರು ಜನರು ಸೇರುವ ನಿರೀಕ್ಷೆ ಇದ್ದು, ಇದಕ್ಕಾಗಿ ತಾಲೂಕು ಆಡಳಿತ ಮತ್ತು ದಸರಾ ಸಮಿತಿಯು ಅಗತ್ಯ ಸಿದ್ಧತೆಗಳನ್ನು ಕೈಗೊಂಡಿದೆ.